ವಕ್ಫ್ ವಿಚಾರದಲ್ಲಿ ಅನ್ವರ್ ಮಾಣಿಪಾಡಿ ಅವರು ಸ್ಪಷ್ಟನೆಯನ್ನ ಕೊಟ್ಟ ಬಳಿಕ ಕಾಂಗ್ರೆಸ್ ಸರ್ಕಾರ ವಿಪರೀತವಾಗಿ ಮುಜುಗರಕ್ಕೆ ಈಡಾಯ್ತಾ ಅನ್ನೋ ಪ್ರಶ್ನೆ ಉದ್ಭವಿಸ್ತಾ ಇದೆ. ವಿಜೇಂದ್ರ ಮೇಲೆ ಆರೋಪವನ್ನು ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಮತ್ತು ಕಾಂಗ್ರೆಸ್ ನಾಯಕರು. ಮಾಣಿಪಾಡಿ ಯೂಟರ್ನ್ ನಿಂದ ಕಾಂಗ್ರೆಸ್ ಪಾಲಿಗೆ ಇಕ್ಕಟ್ಟು ಎದುರಾಯ್ತಾ? ಇಂದು ಸದನದಲ್ಲಿ ಅದನ್ನ ಹೇಗೆ ಸಮರ್ಥನೆ ಮಾಡಿಕೊಳ್ತಾರೆ ಅನ್ನೋದೇ ಪ್ರಶ್ನೆ. ಅನ್ವರ್ ಮಾಣಿಪಾಡಿ ಯೂಟರ್ನ್ಗೆ ಕಾಂಗ್ರೆಸ್ನ ಪ್ರತ್ಯಸ್ತ್ರ ಇದೆಯಾ ಪ್ರಶ್ನೆ ಇದೆ. ವಕ್ಫ್ ಅಕ್ರಮ ವಿಚಾರವಾಗಿ ಮಾತನಾಡದಂತೆ ವಿಜಯೇಂದ್ರ ಅನ್ವರ್ ಮಾಣಿಪಾಡಿಗೆ 150 ಕೋಟಿ ಆಫರ್ ಮಾಡಿದ್ರು ಎಂಬ ಆರೋಪ ಕೇಳಿಬಂದಿತ್ತು. ಅನ್ವರ್ ಮಾಣಿಪಾಡಿ ಸ್ವತಃ ಆರೋಪ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರೆಲ್ಲ ಒಬ್ಬೊಬ್ಬರಾಗೆ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಅನ್ವರ್ ಮಾಣಿಪಾಡಿ ನಾನು ಯಾವ ಅರ್ಥದಲ್ಲಿ ಹೇಳಿದ್ದು, ಏನು ಹೇಳಿದ್ದು ಅನ್ನೋದನ್ನ ಸ್ಪಷ್ಟನೆ ಕೊಟ್ಟಿದ್ದಾರೆ. ಹೀಗಾಗಿ ಇಕ್ಕಟ್ಟಿಗೆ ಇನ್ನೊಬ್ಬರನ್ನ ಸಿಕ್ಕಾಕ್ಸೋಕೆ ಹೋಗಿ ಅವರೇ ಇಕ್ಕಟ್ಟಿಗೆ ಸಿಲ್ಕಾಕ್ದಂಗೆ ಆಗಿದೆ. ಸೊ ಇದಕ್ಕೆ ಮುಖ ಮುಚ್ಕೊಳ್ಳುವಂತಹ ಪ್ರಯತ್ನ ಅಂತೂ ಆಗಲ್ಲ. ಸೊ ಏನಾದರೂ ಒಂದು ಡಿಫೆಂಡ್ ಮಾಡಲೇಬೇಕು. ಏನು ಡಿಫೆಂಡ್ ಮಾಡ್ತಾರೆ, ಯಾವ ರೀತಿ ಇರುತ್ತೆ, ಡಿಫೆಂಡ್ ಮಾಡೋದಕ್ಕೆ ಸಾಧ್ಯನಾ ಈ ಇಶ್ಯೂನಲ್ಲಿ ಅನ್ನೋದು ಪ್ರಶ್ನೆ. ಇನ್ನೊಂದು ಕಡೆಗೆ ಬಿಜೆಪಿಯವರು ಕೂಡ ಅಷ್ಟೇನೆ, ಎಷ್ಟು ದೊಡ್ಡ ಅಸ್ತ್ರವನ್ನ ಬಿಜೆಪಿಯ ಬಟ್ಟಲಿಗೆ ಹಾಕೊಟ್ಟಿದೆ ಕಾಂಗ್ರೆಸ್. ನಾನು ಹತ್ತಂಗೆ ಮಾಡ್ತೀನಿ, ನೀ ಸತ್ತಂಗೆ ಮಾಡು ಅನ್ನೋ ನಾಟಕ ಯಾಕೆ ಆಡ್ತಾರೆ? ನಾಟಕ ಆಡೋದು ಬಿಟ್ಬಿಡ್ಲಿ, ನೇರವಾಗಿ ಅದನ್ನು ಕೊಡಲಿ. ಮತ್ತು ಮುಖ್ಯಮಂತ್ರಿಗಳು ಈ ಪಂಚಮಶಾಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಮಾತಾಡಬೇಕಾದ್ರೆ ಪಂಚಮಶಾಲಿಗಳ ಬೇಡಿಕೆಯೇ ಸಂವಿಧಾನ ಬಾಹಿರ ಅಂತ ಅವ್ರು ಹೇಳಿದರು. ಅವ್ರ ಬೇಡಿಕೆಯೇ ಸಂವಿಧಾನ ಬಾಹಿರ ಅಂತ. ಮುಖ್ಯಮಂತ್ರಿಗಳಿಗೆ ಕೆಲವೊಮ್ಮೆ ಜಾಣ ಮರೆವು, ಜಾಣ ಕುರುಡು ಬಂದ್ಬಿಡುತ್ತೆ. ಸಂವಿಧಾನ ರಚನಾ ಸಭೆಯ ಸಂದರ್ಭದಲ್ಲಿ ಮೀಸಲಾತಿ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನುವಂಥ ಚರ್ಚೆ ನಡೀತಿರ್ಬೇಕಾದ್ರೆ ಮತೀಯ ಸೊ ಎಲ್ಲರೂ ಒಬ್ಬೊಬ್ಬರಾಗಿ ಈಗ ಬೆಳಗಾವಿಗೆ ಬಂದು ಸೇರ್ತಾ ಇದ್ದಾರೆ ಸುವರ್ಣಸೌಧದ ಹೊಸ್ತಿಲಿಗೆ. ಏಕೆಂದರೆ ಎಲ್ಲ ರಜೆ ಇತ್ತಲ್ಲ, ಎಲ್ಲ ಬಂದಿದ್ದಾರೆ. ಒಬ್ಬೊಬ್ಬರಾಗಿ ಇವಾಗ ಮೀಡಿಯಾ ಮುಂದೆ ಮಾತನಾಡ್ತಾ ಇದ್ದಾರೆ. ಸಹಜವಾಗಿ ಆರೋಪ ಪ್ರತ್ಯಾರೋಪಗಳು ಇದ್ದೇ ಇದೆ. ನೋಡಿ, ವಿರೋಧ ಪಕ್ಷದವರಿಗೆ ಚರ್ಚೆ ಮಾಡೋದಕ್ಕೆ ತುಂಬ ವಿಚಾರಗಳಿದೆ. ಮೂಡ ವಿಚಾರ ಇದೆ, ಅದಾದ ನಂತರ ವಕ್ಫ್ ಆಸ್ತಿ ವಿಚಾರ ಇದೆ, ಅದಾದ ನಂತರ ಬಾಣಂತಿಯರ ಸರಣಿ ಸಾವಿದೆ. ಇದೆಲ್ಲ ಬಿಟ್ಟು ನೀವು ಮಾತೆತ್ತಿದ್ರೆ ಸಭಾತ್ಯಾಗ ಮಾಡ್ಕೊಂಡು ಕೂತ್ಕೊಂಡ್ರೆ ಸದನದಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡೋರು ಯಾರು?